ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಸಂಜೆ ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀರೇನಾದರೂ ಖಾಲಿ ಮಾಡಿದರೆ ಒದೆ ಬಿಡ್ತೀನಿ. ಅಮೌಂಟ್ ಎಷ್ಟಾಗುತ್ತೆ ಅಂತ ನಾವು ಕೇಳಿದ್ರು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇದಾದರೆ ಬೇಗನೆ ಆಗಿಬಿಡುತ್ತೆ. ಹಾಗೆ ನನ್ನ ಹಸ್ಬೆಂಡ್ಗೆ ಮತ್ತು ನಿತ್ಯಗೆ ತುಂಬ ಇಷ್ಟ. ನನಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಮಾಡೋದು ತುಂಬಾ ಕಡಿಮೆ. ಯಾವಾಗಲಾದರೂ ಟೈಮ್ ಇಲ್ಲ ಅಂತ ಅಂದಾಗ ಕ್ವಿಕ್ಕಾಗಲಿ ಅಂತ ಇದನ್ನು ಮಾಡ್ತೀನಿ. ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಬಟ್ ನನಗೆ ಅಷ್ಟೊಂದೇನು ಇಷ್ಟ ಅಂತ ಅನಿಸೋದಿಲ್ಲ. ನಂಗೆ ಇದ್ರ ಬದಲು ಚಿತ್ರಾನ್ನನೇ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಅವ್ರಿಗೆ ಇಷ್ಟ ಆಗುತ್ತಲ್ಲ, ಹಾಗಾಗಿ ಆವಾಗವಾಗ ಮಾಡ್ತೀನಿ. ಈ ಕಡೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ಯಾಕೋ ಕಲರ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ ವೀಡಿಯೋದಲ್ಲಿ. ಡೈರೆಕ್ಟಾಗಿ ಕಲರ್ ಕರೆಕ್ಟ್ ಇತ್ತು. ಯಾಕೋ ವೀಡಿಯೋದಲ್ಲಿ ಸ್ವಲ್ಪ ಚೇಂಜಾಗಿ ಕಾಣಿಸ್ತಾ ಇದೆ. ಇವತ್ತು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಹೋಗ್ಬೇಕಾದ್ರೆ ನಾನು 2-3 ದಿನ ಬರೋದಿಲ್ಲ ಅಂತಂದರೆ ಮೊಸರು ಮಜ್ಜಿಗೆ ಎಲ್ಲ ಖಾಲಿ ಮಾಡಿ ಹೋಗ್ತೀನಿ. ಅದು ಬರೋ ಅಷ್ಟರಲ್ಲಿ ಅವ್ರು ಯೂಸ್ ಮಾಡಿಲ್ಲ ಅಂತಂದರೆ ಸ್ಮೆಲ್ ಆಗಿಬಿಡುತ್ತೆ. ಹಾಗಾಗಿ ಸಿಹಿ ಮೊಸರಿತ್ತು. ಇವತ್ತಿಗೆ ಆಗುವಷ್ಟು ಮಜ್ಜಿಗೆ ಮಾಡಿ ಇನ್ನರ್ಧ ಮೊಸರಲ್ಲಿ ಗೋಲಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಮೊಸರು ಜಾಸ್ತಿ ಇತ್ತು. ಹಾಗಾಗಿ ಗೋಲಿ ಬಜ್ಜಿಗೆ ಮೊದಲೇ ರೆಡಿ ಮಾಡಿ ಇಟ್ಟಿದ್ದೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋದಿತ್ತು. ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾದ್ಮೇಲೆ ಹಾಕಿದೆ. ರೆಸಿಪಿ ಒಂದ್ಸಲ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಮತ್ತೆ ರೆಸಿಪಿ ಏನು ಡೀಟೇಲಾಗಿ ಹೇಳಿಲ್ಲ. ಗೋಲಿ ಬಜ್ಜಿ ಮಾತ್ರ ಸಖತ್ತಾಗಿ ಬಂದಿತ್ತು. ನನಗೆ ಬೋಂಡಕ್ಕಿಂತ ತುಂಬಾ ಇಷ್ಟ ಆಗುತ್ತೆ. ಶೇಂಗಾ ಚಟ್ನಿ ಜೊತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ಅಂಗಡಿಗಳಲ್ಲಿ ನಾವು ತಿಂತೀವಲ್ಲ ರೋಡ್ ಸೈಡಲ್ಲಿ, ಅದೇ ಥರ ಟೇಸ್ಟ್ ಬಂದಿತ್ತು. ಸಖತ್ತಾಗಿತ್ತು. ಹಾಗೆ ಅವರಿಗೆ ನಂಚ್ಕೊಳ್ಳೋದಕ್ಕೆ ಹಪ್ಪಳ ಎಲ್ಲ ತಾಳಿಸಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಜಾಸ್ತಿನೇ ಸ್ವಲ್ಪ ತಾಳಿಸಿದ್ದೀನಿ. ಬೆಳಗಿನ ತಿಂಡಿ ರೆಡಿ ಆಯಿತು. ಅವಲಕ್ಕಿ ಉಪ್ಪಿಟ್ಟು, ಶೇಂಗಾ ಚಟ್ನಿ, ಗೋಲಿ ಬಜ್ಜಿ ಮತ್ತು ಉಪ್ಪಿನಕಾಯಿ, ಹಪ್ಪಳ. ಇವತ್ತಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಒಂದು ಸಲ ಮಿಷಿನಿಗೆ ಬಟ್ಟೆ ಹಾಕ್ತೆ. ಎಲ್ಲ ವೈಟ್ ಶರ್ಟು ಒಂದೇ ಥರ ಕಾಣಿಸುತ್ತೆ. ನಂಗೆ ಅದರಲ್ಲಿ ಏನೂ ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ. ಬಟ್ ಎಷ್ಟೇ ಇದ್ರೂ ಒಂದೇ ಥರ ಹಾಕ್ಕೊಂಡು ಥರನೇ ಕಾಣಿಸುತ್ತೆ. ಇನ್ನೂ ಅರ್ಧ ಐತೆ, ಅದನ್ನು ವಾಶ್ ಮಾಡಿಲ್ಲ. ಎಲ್ಲದನ್ನು ಏನು ಯೂಸ್ ಮಾಡಿರಲಿಲ್ಲ. ಬಟ್ ಧೂಳಾಗಿತ್ತಲ್ಲ, ಹಾಗಾಗಿ ಎಲ್ಲ ವಾಶ್ ಮಾಡಿ ರೂಮಿಗೆ ಇಡೋಣ ಅಂತ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ತಗೊಳ್ಳೋದು ಮುಚ್ಚಳಕ್ಕೆ ತೂತ ಮಾಡಿಕೊಂಡು ರಂಗೋಲಿ ಬಿಡಿಸ್ತೀನಿ ಅಂತ ಎಲ್ಲ ಹತ್ರನೂ ಹಿಂಗೆ ಹಾಕೋದು, ನೀರೆಲ್ಲ ಖಾಲಿ ಮಾಡೋದು. ಅದು ಹೆಂಗೆ ಮಾಡ್ತೀಯಾ? ನನ್ನ ಮಕ್ಕಳಿಬ್ರು ಫುಲ್ ಖುಷಿ ಆಗ್ಬಿಟ್ಟಿದ್ರು ಇವತ್ತು ಅಜ್ಜಿ ಊರಿಗೆ ಹೋಗೋದು ಅಂತ. ಬಟ್ ಹೋಗೋಕ್ಕಾಗಲಿಲ್ಲ, ಬೇಜಾರಾಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ಹೋಗ್ತೀವಿ. ಇಲ್ಲಿ ತೋರಿಸು ಹಂಗಾರೆ, ಇಲ್ಲಿ ಈ ಕಡೆ ಬಿಡು. ಹಂಗೆ ರಂಗೋಲಿ ಬಿಡೋದು ಏನು ಬಿಡಿಸ್ತಾ ಇದೆಯಾ? ಅದನ್ನು ಪ್ರೆಸ್ ಮಾಡಬೇಕು. ಕೊಡಿಲಿ, ಬಾಟ್ಲಿ ಕೊಡಿಲಿ. ಇಲ್ಲಿ ಕ್ಯಾಪ್ ಏನಮ್ಮ ಆರ್ತೈತಾ? ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಸಂಜೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ವಿಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೇ ಆಗಿರಲಿಲ್ಲ. ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ. ಎಷ್ಟು ತಲೆನೋವು ಅಂತಂದರೆ ಹಿಂಗೆ ಮುಟ್ಕೊಂಡ್ರೂ ನೋವಾಗ್ತಾಯಿದೆ, ಹಿಂಗೆ ಮುಟ್ಕೊಂಡ್ರೂ ನೋವಾಗ್ತಾಯಿದೆ. ಅಷ್ಟು ನೋವಾಗ್ಬಿಟ್ಟಿದೆ. ಲೈಟಾಗಿ ನೋವ್ತಾ ಇತ್ತು. ಬಟ್ ಇಷ್ಟೊಂದಾಗುತ್ತೆ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ನೆನ್ನೆ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಬರ್ತಾಯಿದ್ದೆ. ನನಗೆ ಇನ್ನೇನು ಮಾಮೂಲಿ ಅಂದರೆ ತಲೆನೋವು ಮಾಮೂಲಿ ಬರ್ತಾನೆ ಇರುತ್ತೆ. ಹಂಗೆ ಅಂದ್ಕೊಂಡು ಸುಮ್ಮನಾಗಿದ್ದೆ. ಬೆಳಗ್ಗೆಯಿಂದ ಮಲಗಿದ್ದೀನಿ. ಇವತ್ತು ಊರಿಗೆ ಹೋಗೋದು ಅಂತ ಅಂದ್ಕೊಂಡು ಬೇಗ ಕೆಲಸ ಮುಗಿಸ್ಕೊಂಡೆ. ಪಾತ್ರೆ ಒಂದು ತೊಳೆಯೋದಿತ್ತು, ಬಟ್ಟೆ ವಾಶ್ ಮಾಡಿ ಹಾಕಿ, ಚರ್ಮುರಿ ಮಾಡಿಟ್ಟು ಅಡುಗೆ ಮುಗಿಸ್ಕೊಂಡೆ. ಮತ್ತು ಹಪ್ಪಳ ತಾಳಿಸಿಟ್ಟು ಎಲ್ಲ ತಿಂಡಿ ಎಲ್ಲ ಮಾಡಿ ಮಧ್ಯಾಹ್ನದಿಂದ ಹೋಗೋದು ಅಂತ ಅಂದ್ಕೊಂಡು ಹೊರಟ್ವಿ. ಬಟ್ ಬೆಳಗ್ಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅದಕ್ಕೆ ಓವರ್ ತಲೆನೋವಾಗಿದೆ ಅಂತ ಅಂದ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು 1 ಗಂಟೆ ಮಲಗಿದೆ. ಒಂದು ಹಾಫ್ ಆನ್ ಅವರ್ ಏನೋ ನಿದ್ದೆ ಬಂತು ಅಷ್ಟೇ. ಮಧ್ಯಾಹ್ನದಿಂದ ಸಂಜೆವರೆಗೂ ಮಲಗಿದ್ದೀನಿ. ಅಂದರೆ ನಿದ್ದೆ ಮಾಡಿಲ್ಲ, ಹಾಗೇ ಮಲಗಿರೋದು. ಆದ್ರೂ ಕೂಡ ನಿದ್ದೆ ಬರಲಿಲ್ಲ. ಸ್ವಲ್ಪನೂ ತಲೆನೋವು ಕಡಿಮೆ ಆಗಿಲ್ಲ. ಇವಾಗೊಂದು ತಲೆನೋವಿನ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಪಾತ್ರೆ ತೊಳೆಯೋದಿದೆ. ಅಪ್ಪ, ಅಮ್ಮ, ಅಕ್ಕ ಎಲ್ಲರೂ ಕೂಡ ಫೋನ್ ಮಾಡಿದರು, ಬಾ ಇವತ್ತೇ ಬಾ, ನೀನೇನೂ ಮಾಡಬೇಡ, ಇಲ್ಲೇ ಮಲಗುವಂತೆ ಬಾ ಅಂತ. ಬಟ್ ನನಗೆ ಎದ್ದು ಹೋಗೋದಕ್ಕೂ ಆಗೋದಿಲ್ಲ. ಲಡ್ಡು ಸ್ನಾನ ಮಾಡಿಸಿಲ್ಲ, ಏನೂ ಮಾಡಿಲ್ಲ. ಬೆಳಗ್ಗೆಯಿಂದ ತಿಂಡಿ ಮಾಡಿ ಅಡುಗೆ ಮಾಡಿ, ಅದೇ ಬೆಳಗ್ಗೆ ಒಂದು ಸ್ವಲ್ಪ ಕಡಿಮೆ ಆಗಿತ್ತಲ್ಲ ಆವಾಗ ಕೆಲಸ ಮುಗಿಸಿರೋದು ಅಷ್ಟೇ. ಆಮೇಲೆ ಏನೂ ಮಾಡಿಲ್ಲ. ಪಾತ್ರೆ ತೊಳೆಯೋದಿದೆ, ಬಟ್ಟೆ ಮಡಿಸೋದಿದೆ, ಎಲ್ಲ ಕೆಲಸ ಹಾಗೆ ಇದೆ. ಮುಗಿಸ್ಕೊಂಡು ನಾಳೆ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಾದ್ರೂ ಕಡಿಮೆ ಆದರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟು ತಲೆನೋವ್ತಾ ಇದೆ. ಹೇಗೆ ಅಂತಂದರೆ ಹಿಂಗೆಲ್ಲ ಹಿಂಗೆ ಮುಟ್ಟಿದ್ರೂ ನೋವಾಗುತ್ತೆ, ಅಷ್ಟು ತಲೆನೋವಾಗಿದೆ.
ಇದು ಬೆಳಗ್ಗೆನೇ ಶೂಟ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ತಲೆನೋವು ಕಡಿಮೆ ಇತ್ತಲ್ಲ ಆವಾಗಲೇ ಚರ್ಮುರಿ ಮಾಡಿದ್ದೆ. ಬಟ್ ತಿಂಡಿದು ಹಾಕಿದ್ನಲ್ಲ ವೀಡಿಯೋ ಮತ್ತೆ ಹಾಕಿದರೆ ರೆಸಿಪಿದೇ ಆಗುತ್ತೆ ಅಂತ ಲೇಟಾಗಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಚರ್ಮುರಿ ಮಾಡ್ತಾಯಿದ್ದೀನಿ. ಒಣ ಚರ್ಮುರಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಾಫಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಒಬ್ಬರೇ ಇರ್ತಾರೆ, ಬೇಜಾರಾಗ್ತಾ ಇರುತ್ತೆ ಅಂತ ಅಂದ್ಕೊಂಡು ಇವಾಗ ಚರ್ಮುರಿ ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕ್ಯಾರೆಟು ಮತ್ತು ಟೊಮೊಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡ್ರೆ ಹಸಿ ಪುರಿ ಆಗುತ್ತೆ. ಆ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ಇನ್ನೂ ಚೆನ್ನಾಗಿರುತ್ತೆ. ಅಥವಾ ಹಾಗೆ ಬೇಕಾದ್ರೂ ತಿನ್ನಬಹುದು. ನಮ್ಮ ಕಡೆ ಯಾವ ರೀತಿ ಹಾಕಿ ಮಾಡ್ತಾರೆ ಚುರುಮುರಿ ಅಂತ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ಥರ ಟ್ರೈ ಮಾಡೋದಾದ್ರೆ ಕಮೆಂಟಲ್ಲಿ ತಿಳಿಸಿ. ಯಾರಿನ್ನೂ ಟ್ರೈ ಮಾಡಿಲ್ಲ ಅವರು ಕೂಡ ಈ ಥರ ಟ್ರೈ ಮಾಡಿ ಹೇಗೆ ಬಂತು ನಂತರ ತಿಳಿಸಿ ಹೇಗೆ ಬಂತು ಅಂತ. ನನಗಂತೂ ಕಡಲೆ ಬೀಜ, ಖಾರ, ಕೊಬ್ಬರಿ ಎಲ್ಲ ಜಾಸ್ತಿ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಕಡೆ ಈ ಥರ ಮಂಡಕ್ಕಿ ಸಿಗುತ್ತೆ, ನಿಮ್ಮ ಕಡೆ ಯಾವ ಥರ ಸಿಗುತ್ತೆ ಅದರಲ್ಲಿ ಟ್ರೈ ಮಾಡಿ. ಬಟ್ ಇದರಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋದು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಪಾತ್ರೆ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಒಂದು 10 ನಿಮಿಷ ಬಿಟ್ಟರೆ ಚರ್ಮುರಿ ಎಲ್ಲ ಫುಲ್ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಚರ್ಮುರಿ ಈಗ ರೆಡಿ ಆಯಿತು. ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಕವರ್ಗೆ ಯಾವುದಕ್ಕೂ ಹಾಕೋದಿಲ್ಲ, ಬಿಸಿ ಪಾತ್ರೆಯಲ್ಲೇ ಬಿಡ್ತೀನಿ. ಅವಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಬೆಳಗ್ಗೆಯಿಂದ ಪಾತ್ರೆನೆಲ್ಲ ಹಾಗೇ ಇಟ್ಟಿದ್ದೆ. ಯಾವಾಗಿದ್ರೂ ನಾವೇ ತೊಳಿಬೇಕು. ಜಾಸ್ತಿ ಮಾಡಿಕೊಂಡ್ರು ನಮ್ಮದೇ, ಕಮ್ಮಿ ಮಾಡಿಕೊಂಡ್ರು ನಮ್ಮದೇ ಪಾತ್ರೆ. ಹಾಗಾಗಿ ಬೆಳಗ್ಗೆಯಿಂದ ತೊಳೆಯೋದಕ್ಕೆ ಆಗಿರಲಿಲ್ಲ. ಚೆನ್ನಾಗಿದ್ದಿದ್ರೆ ತೊಳೆದಿಡ್ತಾ ಇದ್ದೆ. ಸಿಕ್ಕಾಪಟ್ಟೆ ತಲೆನೋವು ಬರ್ತಾಯಿತ್ತು. ಅದು ಹೇಳೋದಕ್ಕೆ ಸಿಂಪಲ್ ಅಂತ ಅನಿಸುತ್ತೆ ತಲೆನೋವು ಅಂತ, ಬಟ್ ಬಂದವ್ರಿಗೆ ಗೊತ್ತು ಅದೆಷ್ಟು ಪೇಯ್ನ್ ಆಗುತ್ತೆ ಅಂತ. ಸ್ಪೆಕ್ಟ್ ಹಾಕೊಳ್ಳಿ ಅಂತ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ. ಹಾಕ್ತಾಯಿದ್ದೀನಿ. ಹಾಕಿರೋದನ್ನ ನಾನು ವೀಡಿಯೋ ಮಾಡಿಲ್ಲ ಅಷ್ಟೇ. ಬಟ್ ಹಾಕೇ ಇಲ್ಲ ಅಂತಲ್ಲ, ಹಾಕ್ದಾಗ ನಾನು ಅಷ್ಟು ವೀಡಿಯೋ ಮಾಡಿಲ್ಲ. ಪಾತ್ರೆನೆಲ್ಲ ಫಸ್ಟು ತೊಳೆದಿಟ್ಬಿಡೋಣ ಅಂತ ಅಂದ್ಕೊಂಡೆ. ಹೂವು ನೋಡಿ 2 ದಿನ ಆಗಿದೆ ಅಷ್ಟೇ, ಅದಕ್ಕೆ ಇಷ್ಟು ಹೂವಿದೆ. ಗುರುವಾರ ಎತ್ಕೊಂಡಿದ್ದೆ, ಶುಕ್ರವಾರ ಒಂದು ದಿನ ಗ್ಯಾಪ್ ಇಟ್ಟಿದ್ದೀನಿ, ಮತ್ತು ಶನಿವಾರ ಎತ್ತೋದಕ್ಕೆ ಹೋದ್ರೆ ಹೂವು ಎಲ್ಲಿಂದ ಸಿಗುತ್ತೆ ಅಲ್ವಾ. ಸ್ವಲ್ಪ ಆದರೂ ಪರವಾಗಿಲ್ಲ ಎತ್ಕೊಂಡು ಮುಟ್ಕೊಳ್ಳೋಣ ಅಂತ ಅಂದ್ಕೊಂಡು ಎತ್ತಿ ಸಂಜೆ ಕಟ್ಟೋಣ ಅಂತ ಎಲ್ಲ ಹೂವೆಲ್ಲ ಎತ್ತಿಡ್ತಾ ಇದ್ದೀನಿ. ಅಪ್ಪ ಬೆಳಗ್ಗೆ ಫೋನ್ ಮಾಡಿದರು. ಅವಾಗ ಹೇಳಿದ್ದೆ ನಾನು ಬರ್ತೀನಿ ಅಪ್ಪ ಇವತ್ತು ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು, ನಿತ್ಯ ಸ್ಕೂಲ್ ಮುಗಿದ್ಮೇಲೆ ಶನಿವಾರ ಅಲ್ವಾ ಬೇಗನೆ ಬಿಡುತ್ತೆ, ನಂತರ ಬರ್ತೀನಿ ಅಂತ ಹೇಳಿದ್ದೆ. ಅಕ್ಕ, ದೀಕ್ಷಿ, ಭಾವ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನಾನು ಹೋಗೋಣ ಅಂತ ಅಂದ್ಕೊಂಡು ಖುಷಿಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಬಟ್ ನಾವು ಅಂದ್ಕೊಂಡಂಗೆ ಎಲ್ಲದೂ ಆಗೋದಿಲ್ಲ. ಅಂದರೆ ನಾನು ಬೈಕಲ್ಲಿ ಹೋಗೋದಿದ್ರೆ ಹೋಗ್ತಿದ್ನೇನೋ, ಬಟ್ ಬಸ್ಸಿಗೆಲ್ಲ ನನಗೆ ಹೋಗುವಷ್ಟು ನಿಜ ಆಗ್ತಾ ಇರಲಿಲ್ಲ. ಅಷ್ಟು ಒಂದು ಸ್ವಲ್ಪ ಸಣ್ಣ ಮಾತಿಗೂ ಇರಿಟೇಟ್ ಆಗ್ತಾಯಿದ್ದೆ. ಅಂದರೆ ಅಷ್ಟು ತಲೆನೋವು ಬರ್ತಾಯಿತ್ತು. ಮಲಗಿದ್ರೂ ನಿದ್ದೆ ಬರ್ತಾಯಿಲ್ಲ ನನಗೆ. ಫಸ್ಟ್ ಅದು ಮಲಗಿದ ತಕ್ಷಣ ನಿದ್ದೆ ಬಂದಿದ್ದರೆ ಸ್ವಲ್ಪ ತಲೆನೋವು ಕಡಿಮೆ ಆಗ್ತಿತ್ತೇನೋ. ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗಿದ್ರೂ ನಿದ್ದೆ ಬರ್ತಾ ಇರಲಿಲ್ಲ. ಒಂದು ಹಾಫ್ ಆನ್ ಅವರ್ ಏನೋ ನಿದ್ದೆ ಮಾಡಿದ್ದೆ ಅಷ್ಟೇ. ಹಾಗಾಗಿ ಇವತ್ತು ಹೋಗೋದಕ್ಕಾಗಲಿಲ್ಲ. ನಾಳೆ ಬೆಳಗ್ಗೆ ಬೈಕಲ್ಲೇ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಬಸ್ ಹತ್ತು ಇಳಿದು ನಂಗೆ ಸ್ಮೆಲ್ಲೇ ಆಗೋದಿಲ್ಲ. ಅದು ಮನೇಲಿ ಇದ್ದಿದ್ದು ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಬಸ್ಸಿನ ಸ್ಮೆಲ್ಲೇ ಆಗೋದಿಲ್ಲ. ಟ್ರೈನ್ ಅಷ್ಟೇನೂ ಅನಿಸೋದಿಲ್ಲ. ಬಸ್ಸಲ್ಲಿ ಹೋದರೆ ನಂಗೆ ಇನ್ನೂ ಸ್ವಲ್ಪ ಸುಸ್ತಾದಂಗೆ ಅನಿಸುತ್ತೆ. ಹಾಗಾಗಿ ಇವತ್ತು ಹೋಗಲಿಲ್ಲ. ಜಾಸ್ತಿ ವೀಡಿಯೋಸ್ ಏನೂ ಮಾಡಲಿಲ್ಲ. ಊರಿಗೆ ಹೋದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಊರಿಗೆ ಇವತ್ತು ಹೋಗೋದಕ್ಕೆ ಆಗಲಿಲ್ಲ. ಹಾಗೆ ಒಬ್ಬರು ವ್ಯೂವರ್ ಕಮೆಂಟ್ ಹಾಕಿದರು, ಇದು ಹಸುಗಳಿಗೆ ಮೂಗು ದಾರ ಹಾಕೋದನ್ನು ವೀಡಿಯೋ ಮಾಡಿ ಅಂತ. ಅದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಮಲಗಿದ್ದೆ. ನಾನು ಮಲಗಿರೋ ಟೈಮಲ್ಲಿ ನನ್ನ ಹಸ್ಬೆಂಡ್ ಹೋಗಿ ಅದಕ್ಕೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಹಾಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದ್ದಾವೆ ಅಂತ. ನೋಡಿ ನಮ್ಮ ಬೆಳ್ಳಿ ಹಿಡಿಯೋದು ತುಂಬಾ ಕಷ್ಟ ಆಗಿಬಿಟ್ಟಿತ್ತು. ಹಗ್ಗ ಕಿತ್ಕೊಂಡು ಓಡೋಗೋಳು. ಹಾಗಾಗಿ ಅವಳಿಗೆ ಇವಾಗ ಮುಕ್ಕೋಡ ಅಂತ ಹಾಕ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತ ಕರೀತಾರೋ ನಂಗೆ ಗೊತ್ತಿಲ್ಲ. ನಮ್ಮ ಕಡೆ ಮುಕ್ಕೋಡ ಅಂತ ಕರೀತಾರೆ. ಅದನ್ನು ಹಾಕಿದ್ದಾರೆ ನೋಡಿ. ಇವಾಗ ಅವಳು ಕಳೆನೇ ಚೇಂಜ್ ಆಗಿದೆ. ಏನೋ ಒಂಥರ ಫೇಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಿದ್ರೆ ಸ್ವಲ್ಪ ಹಿಡಿಯೋದು ಈಸಿ ಆಗುತ್ತೆ. ಇನ್ನು ಸ್ವಲ್ಪ ದೊಡ್ಡಳಾದಮೇಲೆ ಮೂಗು ದಾರ ಹಾಕೋದು. ಇವಾಗ ಇನ್ನೂ ಸಣ್ಣ ಕರು, ಇವಾಗಲೇ ಹಾಕೋದು ಬೇಡ ಅಂತ ಅಂದ್ಕೊಂಡು ಹಾಕಿಲ್ಲ. ಇದಾದರೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಈ ಹಸುಗಳಿಗೇನು ಚೇಂಜ್ ಮಾಡಿಲ್ಲ. ಈ ಕರುಗೊಂದು ಮಾಡಬೇಕಿತ್ತು. ಫಸ್ಟು ಸಣ್ಣದಿತ್ತು, ಅದೊಂಥರ ಮೂಗೆಲ್ಲ ಕುಯ್ಯೋ ಥರ ಆಗಿಬಿಟ್ಟಿತ್ತು. ಅಂದರೆ ಸಣ್ಣ ಕರಿನೆಲ್ಲ ಹಾಕಿದ್ದು. ಹಾಗಾಗಿ ಇವಾಗ ಸ್ವಲ್ಪ ದೊಡ್ಡೋಳಾಗಿದ್ದಾಳೆ. ಸ್ವಲ್ಪ ದಪ್ಪೆನದು ಹಾಕಿದ್ದಾರೆ. ಅದು ನೋಡಿ ಬ್ಲಡ್ ಎಲ್ಲ ಬಂದಿದೆ. ಹಾಗಾಗಿ ಮುಟ್ಟಿಸ್ಕೊಳ್ತಾ ಇಲ್ಲ. ಅದು ಸಣ್ಣದಿತ್ತಲ್ಲ, ಈಗ ಸ್ವಲ್ಪ ದೊಡ್ಡದಾಗಿದೆ. ಮೂಗು ದಾರ ದಪ್ಪದಿದೆ. ಹಾಗಾಗಿ ಅವಳು ಮುಟ್ಟಿಸ್ಕೊಳ್ತಾ ಇಲ್ಲ. ಒಂದು ದಿನ ಅವಳಿಗೆ ಪೇಯ್ನ್ ಆಗ್ಬೋದು. ಅದಕ್ಕೆ ನೋವು ಕಡಿಮೆ ಆಗೋದಕ್ಕೆ ಸ್ಪ್ರೇ ಏನು ಹೊಡಿಬೇಕೋ ಅದು ನೋಡಿದ್ದೀವಿ. ಬೇಗನೆ ಸರಿ ಹೋಗುತ್ತೆ. ಹಾಗೆ ನಿಮಗೂ ಗೊತ್ತು ನಂಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬಾ ಇಷ್ಟ. ಅವ್ರು ಬರ್ತಾಯಿದ್ದ ಸೀರಿಯಲ್ ಫಸ್ಟ್ ಬರ್ತಿತ್ತಲ್ಲ, ಅದನ್ನು ಫೋನಲ್ಲಿ ನಾನು ಒಂದು ಎಪಿಸೋಡ್ ಬಿಟ್ಟಿಲ್ಲ. ಹಾಕಿರೋ ಎಪಿಸೋಡ್ ಪೂರ್ತಿ ನೋಡಿದ್ದೀನಿ. ಇವಾಗಿಂದು ಕೂಡ ತುಂಬ ಖುಷಿಯಿಂದ ನೋಡ್ತಾ ಇದ್ದೆ. ಪ್ರತಿ ರಾತ್ರಿ 9 ಗಂಟೆಗೆ ಬರೋದು. ಬಟ್ ಇವಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಶನಿವಾರ ಭಾನುವಾರ 6 ಗಂಟೆಯಿಂದ 7 ಗಂಟೆವರೆಗೂ ಬರುತ್ತೆ. ಸಿಕ್ಕಾಪಟ್ಟೆ ಬೇಜಾರೈತೆ. ಪ್ಲೀಸ್ ಚೇಂಜ್ ಮಾಡಿದರೆ ನಂಗೆ ತುಂಬಾ ಖುಷಿ ಆಗುತ್ತೆ.
ಪ್ರತಿದಿನ ಹಾಕಿದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಅವ್ರು ಚೇಂಜ್ ಮಾಡಿದ್ದಾರೆ. ಯಾವಾಗ ಹಾಕ್ತಾರೆ ಆವಾಗ ನೋಡೋದು. ಅವತ್ತು ಹಿರಿಯರ ಪೂಜೆ ಮಾಡಿದ್ವಲ್ಲ, ವೀಡಿಯೋ ಶೇರ್ ಮಾಡಿದ್ದೆ. ಅವತ್ತು ಈ ಸೀರೆ ತೊಗೊಂಡು ಬಂದಿದ್ದೆ. ಅದನ್ನು ನಾನು ವೀಡಿಯೋ ಮಾಡಿರಲಿಲ್ಲ ತೊಗೊಂಡು ಬಂದಿರೋದನ್ನು. ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿತ್ತು. ಹೇಗಿದ್ರು ಊರಿಗೆ ಹೋಗ್ತಾ ಇದ್ದೀನಲ್ಲ, ಅಲ್ಲಿ ಸ್ಟಿಚಿಗೆ ಕೊಟ್ಟು ಬರೋಣ ಅಂತ ಅಂದ್ಕೊಂಡು ಆ ಸೀರೆ ಕೂಡ ತೊಗೊಂಡೆ. ಸೀರೆ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಸಾಫ್ಟಾಗಿದೆ. ಹಾಗೆ ಎಲ್ಲದೂ ಒಂದೇ ಥರ ಬಾರ್ಡ್ರ್ ಸೀರೆ ಆ ಥರನೇ ಅನ್ನಿಸ್ತಿತ್ತು. ಹಾಗಾಗಿ ಈ ಸಲ ಸಿಂಪಲ್ ಸೀರೆ ತೊಗೊಂಡಿದ್ದೀನಿ. ಇದು ನಾನು ನೈಟ್ ವೀಡಿಯೋ ಮಾಡ್ತಾ ಇರೋದು, ಹಾಗಾಗಿ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಶರ್ಟ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಹಾಗೆ ಒಬ್ಬರು ವ್ಯೂವರ್ ನನಗೆ ಮುಂಚೆಯಿಂದಲೂ ನಂಗೆ ತುಂಬಾ ಇಷ್ಟ. ಇವರು ತುಂಬ ಚೆನ್ನಾಗಿ ಕಮೆಂಟ್ಸ್ ಹಾಕ್ತಾರೆ. ಯಾಕ ಫಸ್ಟ್ ಲೈಕ್, ಫಸ್ಟ್ ವ್ಯೂ, ಫಸ್ಟ್ ಕಮೆಂಟ್ ಅಂತ ಹಾಕಿದರು. ಹಾಗೆ ನೈಸ್ ವ್ಲಾಗ್, ಲಡ್ಡುಮ ಸೂಪರ್, ಕಡಲೆಬೇಳೆ ಹೂರ್ಣ ನನಗೂ ತುಂಬ ಇಷ್ಟ. ನಿಮ್ಮ ಪೂಜೆ ವಿಡಿಯೋ ನೋಡೋಕೆ ತುಂಬ ಖುಷಿ ಆಗುತ್ತೆ. ಲಾಟ್ಸ್ ಆಫ್ ಲವ್ ಟು ಯುವರ್ ವಿಡಿಯೋಸ್. ನಿಮ್ಮನ್ನು ಒಂದು ಸಲ ಮೀಟ್ ಮಾಡಬೇಕು ಅಂತ ಆಸೆ. ನಂಗೆ ಈ ಥರ ಕಮೆಂಟ್ಸ್ ಹಾಕ್ದಾಗ ತುಂಬಾ ಖುಷಿ ಆಗುತ್ತೆ. ಎಷ್ಟು ನಾವು ಯಾರು ಅಂತ ಗೊತ್ತಿಲ್ಲದೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ. ನಾನು ಕೂಡ ಖುಷಿಯಿಂದ ಕಾಯ್ತಾ ಇದ್ದೀನಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಖಂಡಿತ ಒಂದಿನ ಮೀಟ್ ಆಗೋಣ. ನಾನು ಮೊನ್ನೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ, ರಾಯರ್ದು ವರ್ಧಂತಿ ದಿನದ ಸೇವೆ ಹಾಕುವ ಲಡ್ಡು ವ್ಯಾಕ್ಸಿನ್ ಹಾಕ್ಸಿದ್ವಿ, ಕಡೂರಿಗೆ ಹೋಗಿದ್ವಿ ಅಂತ. ಅದಕ್ಕೊಬ್ಬರು ಕಮೆಂಟ್ ಹಾಕಿದ್ರು, ಯಾವ್ದು ಹಾಕ್ಸಿದ್ರಿ, ಅಮೌಂಟ್ ಎಷ್ಟಾಗುತ್ತೆ ಅಂತನೇನೋ ಕೇಳಿದರು. ಅದು ಕಮೆಂಟ್ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ. ಸ್ಕ್ರೀನ್ ಮೇಲೆ ಆಮೇಲೆ ಹಾಕ್ತೀನಿ. ನಾನು ಹಾಕ್ಸಿದ್ದು 2, ಒಂದು MMR ಮತ್ತು ಇನ್ನೊಂದು ಚಿಕನ್ ಪಾಕ್ಸ್ 2 ಇಂಜೆಕ್ಷನನ್ನು ಕೂಡ ವ್ಯಾಕ್ಸಿನ್ ಕೂಡ ಹಾಕ್ಸಿದ್ದೆ. ಅದಕ್ಕೆ ಟೋಟಲ್ ಅಮೌಂಟ್ ಇಲ್ಲೇ ಇದೆ, 3500 ಪ್ಲಸ್ ಸಮಥಿಂಗ್ ಏನೋ ಬರೆದಿದ್ದಾರೆ. ನೀವು ಬೇಕಾದರೆ ಇದನ್ನು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ಬೋದು ಎಷ್ಟೆಲ್ಲ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಹಾಗಾಗಿ ತುಂಬ ಒಳ್ಳೇದು ಹಾಕ್ಸಿದ್ರೆ, ಹಾಗಾಗಿ ನಾನು ಕೂಡ ಹಾಕ್ಸಿದ್ದೆ. ಲಡ್ಡು ಎಲ್ಲದನ್ನು ಹಾಕಿಸ್ಬೇಕು. ಇನ್ನೊಂದು 2 ಇದೆ. ಇನ್ನು 2 ಹಾಕ್ಸಿದ್ರೆ ಅವಳಿಗಿನ್ನ ಮತ್ತೆ 10 to 12 ಇಯರ್ಸ್ ತನಕ ಯಾವುದೂ ಇರೋದಿಲ್ಲ. ಇವಾಗ ಹಾಕ್ಸಿರೋದು ಇವೆರಡು ಹಾಕ್ಸಿದ್ದೀನಿ. ಮತ್ತು ಇವೆರಡು ಹಾಕ್ಸೋದಿದೆ. ನೆಕ್ಸ್ಟ್ ಮಂತ್ ಹಾಕ್ಸಿದ್ರೆ ಇನ್ನು ನೆಕ್ಸ್ಟ್ 10 to 12 ಇಯರ್ಸ್ವರೆಗೂ ಯಾವುದು ವ್ಯಾಕ್ಸಿನ್ ಇರೋದಿಲ್ಲ. ಹಾಕ್ಸಿದ್ರೆ ತುಂಬಾ ಒಳ್ಳೆಯದು. ಇದು ಹಳೆ ಫೈಲು ಮಿಸ್ ಆಯಿತು, ಹಾಗಾಗಿ ಹೊಸ ಫೈಲ್ ತೊಗೊಂಡು ಬಂದಿದ್ದೀನಿ. ಇಲ್ಲಿರೋ ವ್ಯಾಕ್ಸಿನ್ ಕೂಡ ಹಾಕ್ಸಿದ್ದೀವಿ, ಅದು ಆ ಫೈಲಲ್ಲಿ ಮಿಸ್ ಆಗಿದೆ. ಇದು ಹೊಸ ಫೈಲ್ ಆಗಿರೋದ್ರಿಂದ ಇಷ್ಟು ಮಾತ್ರ ಎಂಟ್ರಿ ಇದೆ. ಇಷ್ಟು ಇನ್ಫಾರ್ಮೇಷನ್ ಸಾಕು ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು.